ನಮಸ್ಕಾರ, ಮಧುರ ರಾಮೇಶ್ವರಂ ಸೀರೀಸ್ಗೆ ವೆಲ್ಕಮ್. ವಿಭೀಷಣ ತೀರ್ಥ ನೋಡಿ ನಾವು ಹೊರಡ್ತಾ ಇದ್ದೀವಿ ಧನುಷ್ಕೋಡಿಗೆ. ಧನುಷ್ಕೋಡಿ ಅಂತ ಹೇಳಿದಾಗ 1964ನ ಟ್ರಾಜಿಕ್ ಸೈಕ್ಲಾನ್ ನೆನಪಾಗುತ್ತೆ. ಸೊ ರಾತ್ರಿ 12 ಗಂಟೆ ಅಂತ ಹೇಳಿದಾಗ ಪಂಬನಿಂದ ಧನುಷ್ಕೋಡಿಗೆ ಒಂದು ಟ್ರೈನ್ ಯಾವಾಗಲೂ ಕೂಡ ಬರ್ತಿತ್ತು. ಈ ಸೈಕ್ಲಾನಿಂದಾಗಿ ಆ ಟ್ರೈನಲ್ಲಿರುವಂತಹ 110 ಜನರು ಕೂಡ ನೀರಿಗೆ ಪಾಲಾಗ್ತಾರೆ. ಅದೇ ರೀತಿ ಅದು ಮುಂದೆ ಬಂದು ಧನುಷ್ಕೋಡಿಯ ಒಂದು ಜನರು ಆಲ್ಮೋಸ್ಟ್ 1800 ಜನರನ್ನು ಅದು ನೀರಿಗೆ ಆಹುತಿ ಮಾಡುತ್ತೆ ಆ ಒಂದು ಸೈಕ್ಲಾನ್. ಸೊ ಮುಂಚೆ ಈ ಒಂದು ಧನುಷ್ಕೋಡಿ ಅಂತ ಹೇಳಿದರೆ ಈ ಒಂದು ರೀಜನ್ ನಿಮಗೆ ಎಕ್ಸ್ಪೋರ್ಟ್ಗೆ ತುಂಬಾ ಫೇಮಸ್ ಆಗ್ತಿತ್ತು. ಶ್ರೀಲಂಕಾ ಆಗಲಿ ಅಥವಾ ಬೇರೆ ಕಂಟ್ರೀಸ್ಗಳಿಗೆ ಇಲ್ಲಿಂದಲೇ ಎಲ್ಲ ಐಟಮ್ಗಳು ಎಕ್ಸ್ಪೋರ್ಟ್ ಆಗ್ತಿತ್ತು. ಇಲ್ಲಿ ಜನಜಂತು, ಅದೇ ರೀತಿ ಮನೆಗಳು, ಜನರು, ಬಿಸ್ನೆಸ್ ಎಲ್ಲವೂ ಕೂಡ ನಡೀತಾ ಇತ್ತು 1964 ತನಕ. ಆ ಕಡೆ ಇಂಡಿಯನ್ ಓಷನ್, ಈ ಕಡೆ ಬೇ ಆಫ್ ಬೆಂಗಾಲ್. ಆದರೂ ಕೂಡ ಜನರು ತಮ್ಮ ಜೀವನವನ್ನು ತುಂಬಾ ಸುಂದರವಾಗಿ ಇಲ್ಲಿ ನಡೆಸ್ತಾ ಹೋಗ್ತಾ ಇರ್ತಿದ್ರು. ಜೀವನ ಹೆದರಿಕೆಯಲ್ಲಿದ್ದರೂ ಕೂಡ ಖುಷಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ 25 ಡಿಸೆಂಬರ್ 1964 ನಂತರ ಎಲ್ಲನೂ ಮುಗಿದೋಯ್ತು. ಸೊ ಇಲ್ಲಿ ಇವಾಗಲೂ ಕೂಡ ಟ್ರೈನ್ ಪಟ್ರಿಗಳನ್ನು ನೋಡ್ಕೋಬೋದು, ಹಳೆ ಬಿಲ್ಡಿಂಗ್ಗಳನ್ನು ನೋಡ್ಕೋಬೋದು, ನೀರಲ್ಲಿ ಆಹುತಿ ಆಗಿರುವಂತಹ ಮನೆಗಳನ್ನು ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಇವಾಗಲೂ ಅಷ್ಟೇ 4 ಗಂಟೆ ತನಕ ಮಾತ್ರ ನಮಗೆ ಇಲ್ಲಿ ವಿಸಿಟಿಂಗ್ ಟೈಮ್. ಅದಾದಮೇಲೆ ನಾವು ಮತ್ತೆ ವಾಪಸ್ ತೆರಳಬೇಕು, ಅಂದರೆ ಗೇಟ್ ಮುಚ್ಚಿ ಹಾಕ್ತಾರೆ. ಸೊ ನಾವು ಒಳಗಡೆ ಹೋಗುವ ಹಾಗೆ ಇಲ್ಲ ಅಂತ. ಸೊ ಇವಾಗಲೂ ಕೂಡ ಕೆಲವರು ಹಾಂಟೆಡ್ ಪ್ಲೇಸ್ ಅಂತ ಹೇಳ್ತಾರೆ, ಆದರೆ ಅದೆಲ್ಲ ಏನೋ ಗೊತ್ತಿಲ್ಲ. ತುಂಬಾ ಸುಂದರವಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಬರ್ತೀರಾ ಅಂತ ಹೇಳಿದರೆ ದಯವಿಟ್ಟು ಕ್ಯಾಶ್ನ ತಗೊಂಬನ್ನಿ. ಇದು ನಮ್ಮ ಇಂಡಿಯಾದ ಲಾಸ್ಟ್ ಪಾಯಿಂಟ್ ಧನುಷ್ಕೋಡಿ. ಸೊ ಇಲ್ಲಿ ನಿಮಗೆ ಫೋನ್ಪೇ ಏನು ವರ್ಕ್ ಆಗಲ್ಲ, ನೆಟ್ವರ್ಕ್ ಅಂತೂ ಇಲ್ಲವೇ ಇಲ್ಲ ಇಲ್ಲಿ. ಸೊ ದಯವಿಟ್ಟು ನೀವು ಕ್ಯಾಶ್ನ ತಗೊಂಬನ್ನಿ. ಒನ್ ಆಫ್ ಮೈ ಫೇವ್ರೆಟ್, ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಕೊಟ್ಟಿರುವಂಥ ಜಾಗಗಳಲ್ಲಿ ಒಂದಾಗಿದೆ ಈ ಧನುಷ್ಕೋಡಿ. ರಾಮೇಶ್ವರಂ ಬರ್ತೀರಾ ಅಂತ ಹೇಳಿದರೆ ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಮುಂದೆ ಮಧುರೈ ರಾಮೇಶ್ವರಂ ಸೀರೀಸ್ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ.